ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ, ಡೈಲಿ ವ್ಲಾಗು. ಸೊ ಇವಾಗಲೇ ಮಧ್ಯಾಹ್ನ ಬಂದು 2 o'clock ಆಗಿದೆ. ಸೊ ಬನ್ನಿ, ಅಡುಗೆ ಮನೆಯೆಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ, ಗಲೀಜಾಗಿದೆ. ಅದನ್ನೆಲ್ಲ ಪಾತ್ರೆ ಒಂದಷ್ಟೇ ತೊಳಿಬೇಕು, ಬೇರೆ ಏನಿಲ್ಲ. ಸೊ ಪಾತ್ರೆ ಅಷ್ಟೇ ತೊಳಿಬೇಕು. ಸೊ ಹಾಗಾಗಿ ನಾನು ಅದನ್ನು ಮೆಸ್ಸಿ ಅಂತ ಹೇಳ್ತಾ ಇದ್ದೀನಿ. ಒಂದಷ್ಟು ಪಾತ್ರೆಗಳಿದೆ ಅಷ್ಟೇ. ಸೊ ಇವಾಗ ಊಟ ಮಾಡಬೇಕು. ಬೆಳಗ್ಗೆ ನಾನು ನನ್ನ ಮಗಳ ಜೊತೆ ಸ್ವಲ್ಪ ತಿಂದೆ ಅಷ್ಟೇ, ಸರಿಯಾಗಿ ತಿನ್ನಲೇ ಇಲ್ಲ. ಊಟ ಮಾಡಬೇಕು. ಹೇಳ್ಬೇಕು ಅಂದರೆ ನಿಜವಾಗ್ಲೂ ಇವತ್ತು ಕಾಫಿನೇ ಕುಡ್ದಿಲ್ಲ ನಾನು. ಸೊ ಇವತ್ತು ಹಾಟ್ ವಾಟರ್ ವಿತ್ ಲೆಮನ್ ತೊಗೊಂಡೆ, ಅದಕ್ಕೆ ಕಾಫಿನೇ ಕುಡ್ದಿಲ್ಲ, ಹಾಗೆ ಇದೆ. ಇವಾಗ ಕಾಫಿನ ಕುಡಿದು ಆಮೇಲೆ ಊಟ ಎಲ್ಲ ಮಾಡಬೇಕು. ನನ್ನ ಮಗಳಿಗೆ ಸ್ವಲ್ಪ ಕೆಲಸ ಎಲ್ಲ ಏನೇನೋ ಕೊಡಬೇಕು ತಿನ್ನೋಕ್ಕೆಲ್ಲ. ಸೊ ಅವಳು ಕೂಡ ತಿನ್ಕೊಂಡು ಕೂತಿದ್ದಾಳೆ. ಸ್ಕೂಲಿಂದ ಬಂದು ಎಲ್ಲ ಯೂನಿಫಾರ್ಮ್ ಎಲ್ಲ ತೆಗೆದು ಕೂತಿದ್ದಾಳೆ. ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದೇನೆ, ಮಟ್ಸೇ ಇಲ್ಲ. ಸೊ ಕೊತ್ತಂಬರಿ ಸೊಪ್ಪು ಕೂಡ ತಂದಿದ್ದೀನಿ, ಅದನ್ನು ಕೂಡ ಬೆಳಗ್ಗೆ ತಂದಿರೋದು ಹಿಂಗೆ ಇಟ್ಟಿದ್ದೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ಹಾಗೆ ನನ್ನ ಡೈಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಅಡುಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಏನಾದರೂ ಸ್ಪೆಷಲ್ ಅಥವಾ ರೊಟ್ಟಿ ನೋಡೋಣ ಏನು ಮಾಡೋಣ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಇವಾಗ ನಮ್ಗೆ ಅನ್ನ ಸಾಂಬಾರು ಊಟ ಮಾಡೋಕ್ಕೆ, ಸಂಜೆಗೆ ಏನಾದರೂ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ವ್ಲಾಗ್ನ ಮಾಡೋದಕ್ಕೆ ಹೋಗಿ ನಾನು ಇಯರಿಂಗ್ದು ಇದು ಹಿಂದ್ಗಡೆ ತಿರುಪೆ ಬಿದ್ದೋಗ್ಬಿಟ್ಟಿದ್ದು, ಅದನ್ನು ಹುಡ್ಕೋಕ್ಕೆ 1 ಗಂಟೆ ತೊಗೊಂಡಿದ್ದೀನಿ. ಸೊ ಹಂಗೆ ಏನಾದರೂ ಎಮರ್ಜೆನ್ಸಿ ಮಾಡಬೇಕು, ಕೆಲವೊಂದಷ್ಟು ಶಾರ್ಟ್ಸ್ಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ, ಟೆನ್ಷನ್ನು ಇದು ಸಿಗ್ತಾ ಇಲ್ಲ. ಮತ್ತಿನ್ನೇನು ಆರಾಮಾಗಿ ಖುಷಿಯಾಗಿ ಹ್ಯಾಪಿಯಾಗಿ ಎಲ್ಲಿ ಶಾರ್ಟ್ಸ್ ಮಾಡೋಕ್ಕಾಗುತ್ತೆ. ಸೊ ಮಾಡಲಿಲ್ಲ. ಹಾಗಾಗಿ ನೆಕ್ಸ್ಟ್ ಅಂದರೆ ಸ್ಯಾರಿದೆ ಶಾರ್ಟ್ಸ್ ಮಾಡಿದ್ದೇನೆ. ಸ್ಯಾರಿ ಹಾಕ್ಕೊಂಡಿರೋದು ನನ್ನ ಹತ್ರ ಇರೋ ಸ್ಯಾರಿ ಕಲೆಕ್ಷನ್ಸ್ನ ವೀಡಿಯೋ ಮಾಡಿದೆ. ವೀಡಿಯೋ ಅಷ್ಟು ಚೆನ್ನಾಗಿರಲ್ಲ, ಡೈಲಿ ರೆಡಿ ಆಗೋದು ಸ್ಯಾರಿ ಹಾಕ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಶಾರ್ಟ್ಸ್ ಮಾಡಿಬಿಟ್ಟೆ. ಬೇರೆ ಯಾವುದಾದ್ರೂ ಒಂದು ಬ್ಲಾಗ್ ಜೊತೆಗೆ ಒಂದೊಂದು ದಿನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಶಾರ್ಟ್ಸ್ ಒಂದು ಕಂಪಲ್ಸರಿ ಹಾಕ್ತೀನಿ. ಸೊ ಒಂದು ಬ್ಲ್ಯಾಕ್ ಸ್ಯಾರಿ ಹಾಕಿದ್ದೆ, ಅದು ಶಾರ್ಟ್ಸಿಗೆ ಹಾಕಿಲ್ಲ. ಸೊ ಹಾಗಾಗಿ ಅದನ್ನು ಸೇರಿಸ್ಬಿಟ್ಟು ಶಾರ್ಟ್ಸಲ್ಲಿ ಕಂಟಿನ್ಯೂ ಮಾಡ್ಕೋತೀನಿ. ಫಸ್ಟ್ ಸ್ಯಾರಿ ನಾಳೆ ಹಾಕ್ತೀನಿ ಆ ವಿಡಿಯೋನ. ನೋಡೋಣ ಈ ವ್ಲಾಗ್ ಮೊದಲು ಬರುತ್ತಾ, ಆ ಶಾರ್ಟ್ಸ್ ಮೊದಲು ಬರುತ್ತಾ ಅಂತ ಹೇಳಿ. ಮತ್ತೆ ಸಿಗ್ತೀನಿ. ಇವಾಗ ಇರೋದಷ್ಟು ಕೆಲಸಗಳನ್ನ ಪ್ರಪಡ ಅಂತ ಹೇಳಿ ಮುಗಿಸ್ಕೊಂಡ್ಬಿಡ್ಬೇಕು. ಹಳೆಗೂ ಸ್ವಲ್ಪ ಊಟ ಮಾಡಿಸ್ಬೇಕು. ಚೆನ್ನಾಗಿ ಮಾಡ್ತಿಲ್ಲ ಕಣೆ, ನನಗೆ ಫ್ರೆಂಟಿಂದ ಗೊತ್ತಾಗಲ್ಲ ಕಣೆ. ನೋಡ್ತೀನಿ ಅದು ಹೆಂಗೆ ಮಾಡ್ತೀನಿ. ಏನಾರು ಚೆನ್ನಾಗಿರ್ಬಾರ್ದು, ನಾನು ಹೇಳಿದ್ದೆ ಮತ್ತೆ ಕೇಳ್ಬೇಕು ನೀನು. ಅವರಲ್ಲಿ ಕ್ಯಾಮ್ರಾ ಇದೆ, ಹೋಗಲ್ಲಿ ನೀರು ಬರುತ್ತೆ, ಅಲ್ಲೇ ನಿಂತ್ಕೊ, ಅಲ್ಲಿ ನಿಂತ್ಕೊ, ಅಲ್ಲೇ ನಿಂತ್ಕೊ. ಮತ್ತೆ ಬರೋವರೆಗೂ ವೆಯ್ಟ್ ಮಾಡು, ಅಲ್ಲಿ ಚಿಕ್ಕದ್ರಲ್ಲಿ ಬರುತ್ತೆ. ಏ ನಿನ್ ಪಾಡಿಗೆ ನೀನು ಆಟಾಡೋಗೋ ಬಾಪ. ಬಾರೋ ಸ್ವಲ್ಪ ಬಂದಿದ್ರು ವೇಸ್ಟ್ ಆಗುತ್ತೆ. ಈ ಕೊಡಪ್ಪ.
ಏನಪ್ಪ ಬೇಗ ಬರ್ತೀನಿ ನಡಿ. ಸೊ ಇವತ್ತು ಒಂದು 4 ವರ್ಷದಿಂದ ಬಳಸ್ತಾ ಇರೋಂತಹ ಎಲೆಕ್ಟ್ರಿಕ್ ಸ್ಟವ್ನ ತೆಗೆದು ಬಳಸೋ ಥರ ಆಯಿತು. ಯಾಕೆ ಅಂತಂದರೆ ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ಅಂತ ಹೇಳಿ ಎದ್ದೆ, ಆಗ ಸಿಲಿಂಡರು ಖಾಲಿ ಆಗೋಗ್ಬಿಡ್ತು. ಸೊ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಬೇಕಿದ್ರೆ ಇನ್ನೊಂದು ಸಿಲಿಂಡರ್ ಇತ್ತು, ಅದನ್ನು ಫಿಕ್ಸ್ ಮಾಡಿದ್ವಿ, ಬಟ್ ಅದು ಫುಲ್ಲು ಲೂಸ್ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಅದು ಬೇಡ, ವಾಪಸ್ ಬೇರೆ ತೆಗೆಸ್ಕೊಂಬಿಡು ಅಂತ ಹೇಳಿದ್ರು. ಆವಾಗ ನಾವು ಆ ಸಪ್ಲೈಯರ್ ಏನಿರ್ತಾರೆ ಅವರಿಗೆ ಫೋನ್ ಮಾಡಿ ಬೇರೆ ಸಿಲಿಂಡರ್ ತಂದುಕೊಡಿ ಅಂತ ಹೇಳಿದ್ವಿ. ಒಂದು 7 ಗಂಟೆಗೆಲ್ಲ ಫೋನ್ ಮಾಡಿದ್ದು. ಸೊ ಇನ್ನೂ ಬಂದಿಲ್ಲ, ಹೊರ್ಗಡೆನೇ ಆ ಸಿಲಿಂಡ್ರನ್ನ ತೆಗೆದಿಟ್ಬಿಟ್ಟಿದ್ದೀನಿ. ಸೊ ತುಂಬ ದಿನಗಳಿಂದ ಯೂಸ್ ಮಾಡದೇ ಇರೋವಂತಹದ್ದು ಇದನ್ನು ಯೂಸ್ ಮಾಡೋಕ್ಕಾಯಿತು. ಬಟ್ ತುಂಬ ಟೈಮ್ ತೊಗೊಳ್ತು. ನಾನು ಹೆಂಗೋ ಇವತ್ತು ಅನ್ನ ಸಾಂಬಾರು ಮಾಡ್ತೀರಾ ಟೊಮ್ಯಾಟೊ ಪಲಾವ್ ಮಾಡ್ತಾಯಿದ್ದೆ. ಸೊ ಹಾಗಾಗಿ ನನಗೆ ಯೂಸ್ ಆಯಿತು, ಇಲ್ಲ ಅಂದಿದ್ರೆ ಫುಲ್ ಕಷ್ಟ ಆಗ್ಬಿಡೋದು. ನಾವು ಎಷ್ಟೊಂದು ಸಲ ಕೆಲವೊಂದಷ್ಟು ವಸ್ತುಗಳನ್ನ ತೊಗೊಂಡಿರ್ತೀವಿ, ಬಟ್ ಅದನ್ನು ಯೂಸ್ ಮಾಡಿರ್ತೀರ ಹಾಗೆ ಇಡ್ತೀವಿ. ಅದು ಯೂಸ್ ಮಾಡೋದಕ್ಕೂ ಒಂದು ಟೈಮ್ ಬರುತ್ತೆ. ಸೊ ಬೆಳಗ್ಗೆ ನನಗೆ ಈ ಎಲೆಕ್ಟ್ರಿಕ್ ಸ್ಟವ್ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗಲಿಲ್ಲ, ಆರಾಮಾಗಿ ಮಾಡಿಕೊಂಡೆ. ಇದರಲ್ಲಿ ಏನು ಅಂತ ಅಂದರೆ, ಇವಾಗ ನಾವು ಕುಕ್ಕರೆಲ್ಲ ಇಡ್ತೀವಲ್ವಾ, ಸೊ ಕುಕ್ಕರ್ ಇಟ್ಟರೆ ಏನಾಗ್ಬಿಡುತ್ತೆ ಅಂದರೆ ಅದು ತಳ ಬಂದು ದಪ್ಪ ಇರುತ್ತೆ. ಸೊ ಹಾಗಾಗಿ ಅದು ತುಂಬ ಟೈಮ್ ತೊಗೊಳುತ್ತೆ. ಇವಾಗ ಇದು ಬರ್ನಲ್ಲಿ ಇದೆ ಅಲ್ವಾ, ಇದು ಸಿಲಿಂಡರ್ ಥರ ಬರಬೇಕು ಅಂತಂದರೆ ಅದ್ರ ಮೇಲೆ ಒಂದು ಈ ರೀತಿಯಾಗಿ ಇಟ್ಕೊಂಡಿರ್ತೀವಲ್ವ, ಅದು ಎಲ್ಲ ಕಡೆಯೂ ಒಂದೇ ಸಮಕ್ಕೆ ಉರಿ ಹೋಗುತ್ತೆ. ಇದರಲ್ಲಿ ಆ ರೀತಿ ಹೋಗೋದಿಲ್ಲ. ಕುಕ್ಕರು ಸ್ವಲ್ಪ ಮಧ್ಯದಲ್ಲೆಲ್ಲ ಉಬ್ಬಾಗಿರುತ್ತಲ್ಲ, ನೀಟಾಗಿ ಕೂತ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಅದರಲ್ಲೂ ಕೂಡ ಅಡುಗೆ ಎಲ್ಲ ಪಟ್ಟಂತ ಆಯಿತು. ಕಾಫಿ ಮಾತ್ರ ಬೇಗ 5 ನಿಮಿಷಕ್ಕೆಲ್ಲ ಆಗೋಗ್ಬಿಡ್ತು. ಆದರೆ ಇದೇನಿತ್ತು ಕುಕ್ಕರ್ ಇಟ್ಟಿದ್ನಲ್ವ, ಅದು ತುಂಬ ಟೈಮ್ ತೊಗೊಳ್ತು, ಒಂದು 3/4 ಗಂಟೆ ಏನೋ ತೊಗೊಂಡ್ಬಿಡ್ತು. ಸೊ ಫೈನಲಾಗಿ ನನಗೆ ಟೊಮ್ಯಾಟೊ ಬಾತ್ ಕೂಡ ಆಯಿತು. ಇವತ್ತು ನಾನು ಇದರಲ್ಲೇ ಅಡುಗೆ ಮಾಡ್ಕೊಂಡಿರೋದು. ಇದನ್ನು ಎತ್ತಿಟ್ಟು ತುಂಬ ದಿನ ಆಗೋಗಿತ್ತು, ಯೂಸೇ ಮಾಡಿರಲಿಲ್ಲ. ಇವಾಗ ಕ್ಲೀನ್ ಮಾಡೋವಾಗ ಹೇಳಿದ್ದೆ, ಇದೇನು ಬೇಡ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಇರಲಿ ಬಿಡು, ಏನಕ್ಕಾದರೂ ಆಗುತ್ತೆ ಬಿಸಿನೀರೆಲ್ಲ ಕಾಯಿಸೋದಕ್ಕೆ ಅಂತ ಹೇಳಿದರು. ಸೊ ಇವತ್ತು ನಮ್ಮ ಹೊಟ್ಟೆಗೆ ಊಟ ಕೊಡೋದಕ್ಕೆ ಇದಾಗೋಗ್ಬಿಡ್ತು. ಒಂದು ಕಡೆ ಖುಷಿನೂ ಆಯಿತು, ಒಂದು ಕಡೆ ಬೇಜಾರಾಯಿತು. ತುಂಬ ಟೈಮ್ ತೊಗೋತು ಅನ್ನೋದೊಂದು ಬಿಟ್ಟರೆ ಯೂಸ್ ಆಯಿತು ನನಗೆ. ಸೊ ಜಸ್ಟು ಇವಾಗ ಒಂದು ಇದು ಆರ್ಡರ್ ಬಂದಿದೆ. ಏನು ಅಂತಂದರೆ ಸೆಲ್ಫಿ ಸ್ಟಿಕ್ಕು ನನ್ನ ಹತ್ರ ಬಂದಿದೆ, ತೋರಿಸ್ತೀನಿ. ಸೊ ಅದರಲ್ಲಿ ಏನಾಗಿದೆ ಅಂತ ಅಂದರೆ ಚೆನ್ನಾಗಿದೆ, ಬಟ್ಟು ನಾನು ಡೈಲಿ ವೀಡಿಯೋ ಮಾಡೋದು ಇದರಲ್ಲೇ. ಈ ರೀತಿಯಾಗಿಟ್ಟರೆ ಇದು ಸ್ವಲ್ಪ ಫೋನದು ವೆಯ್ಟ್ ಏನಿರುತ್ತೆ ಅದಕ್ಕೆ ಪಟ್ಟ ಅಂತ ಕೆಳಗಡೆ ಬಿದ್ದುಬಿಡುತ್ತೆ. ಅಂದರೆ ಕೆಳಗಡೆ ಬೀಳಲ್ಲ, ಇದು ಫುಲ್ ಈ ರೀತಿಯಾಗಿ ಹೀಗೆ ಡೌನ್ ಆಗಿಬಿಡುತ್ತೆ ಫೋನ್ ವೆಯ್ಟಿಗೆ. ತೋರಿಸ್ತೀನಿ ಬೇಕಿದ್ರೆ. ಸೊ ಇದನ್ನು ತೊಗೊಂಡು ಆಲ್ಮೋಸ್ಟ್ ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇದನ್ನು ಫಸ್ಟು ತೊಗೊಂಡಿದ್ದು ನಾನು. ಈ ರೀತಿಯಾಗಿ ಹಿಂಗಿಟ್ರೆ ಫುಲ್ಲು ಇಲ್ಲಿ ಒಂದು ಸ್ವಲ್ಪ ಇದು ಡ್ಯಾಮೇಜ್ ಆಗಿದೆ, ಹಾಗಾಗಿ ಇದು ಹಿಂಗೆ ಕೂರಲ್ಲ. ಹಿಂಗಿದ್ರೆ ಹೀಗೆ ಫೋನು ಬಿದ್ದೋಗ್ಬಿಡುತ್ತೆ. ಇದು ಕ್ಲಾತ್ ಇರೋದ್ರಿಂದ ಹಿಂಗಿದೆ ಅಷ್ಟೇ, ಇಲ್ಲ ಅಂತಂದರೆ ಈ ರೀತಿಯಾಗಿ ಆಟೋಮೆಟಿಕ್ಕಾಗಿ ಅದು ಹಿಂಗೆ. ಸೊ ಈ ರೀತಿಯಾಗಿ ಹಾಕಿದ್ರೆ ಅದು ಆಟೋಮೆಟಿಕ್ಕಾಗಿ ಈ ರೀತಿಯಾಗಿ ಹಿಂಗೆ ಡೌನ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇದನ್ನು ಹೊಸದನ್ನ ತೊಗೊಂಡಿದ್ದೀನಿ. ಬನ್ನಿ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಫಸ್ಟ್ ಇದನ್ನು ಬೇರೆ ವೆಬ್ಸೈಟಲ್ಲಿ ತೊಗೊಂಡಿದ್ದು, ಮೀಶೋದಲ್ಲಿ ತೊಗೊಂಡಿರಲಿಲ್ಲ, ಬೇರೆದ್ರಲ್ಲಿ ತೊಗೊಂಡಿದ್ದೆ. ಸೊ ನೋಡೋಣ, ಇದು ಚಾರ್ಜರ್ದು ಇದು ಕೊಟ್ಟಿದ್ದಾರೆ, ಸೇಫ್ಟಿದು ಈ ರೀತಿಯಾಗಿ. ಸೊ ಇದೇ ನೆಸೆಸಿಟಿ ಇಲ್ಲ, ನೋಡೋಣ ನನಗೆ ಟ್ರೈಪೋಡ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಐ ಥಿಂಕ್ ನಾನು ಬ್ಲ್ಯಾಕ್ ಬರುತ್ತೆ ಅಂದ್ಕೊಂಡೆ, ವೈಟ್ ಇದೆ, ಕವರಲ್ಲಿ ವೈಟ್ ಇದೆ, ಒಳಗಡೆ ನೋಡಿ. ಸೊ ಈ ರೀತಿಯಾಗಿ ಒಂದು ಚಾರ್ಜರಿಗೆ ಸೇಫ್ಟಿ ಇದನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಇದು ಒಂದು ಟ್ರೈಪೋಡು. ಬ್ಲ್ಯಾಕ್ ವೈಟ್, ಬ್ಲ್ಯಾಕ್ ವೈಟ್, ಬ್ಲ್ಯಾಕ್ ವೈಟ್, ಬ್ಲ್ಯಾಕ್ ಕೊಟ್ಟಿದ್ದಾರೆ. ನಾನು ಅಂದ್ಕೊಂಡೆ ಈ ಕವರ್ ನೋಡಿ ವೈಟೇ ಕೊಟ್ಟಿರ್ತಾರೇನೋ ಅಂತ. ಸೊ ಸೆಲ್ಫಿ ಸ್ಟಿಕ್ ಯೂಸ್ ಆಫ್ ಮ್ಯಾನ್ಯುವಲ್,
ಇದನ್ನು ಯೂಸ್ ಮಾಡೋ ಮ್ಯಾನ್ಯುವಲ್ ಏನು ನೆಸೆಸಿಟಿ ಇಲ್ಲ. ಕ್ಯಾಮ್ರಾ ಆನ್ ಮತ್ತು ಆಫಿಗೆಲ್ಲ ಇಟ್ಕೊಟ್ಟಿದ್ದಾರೆ ಅಷ್ಟೇ. ಇದು ಒಂದು ಬ್ಲೂಟೂತ್ ಇರುತ್ತೆ, ಫೋನಿಗೆ ಕನೆಕ್ಟ್ ಮಾಡಿದ್ರೆ ಕ್ಯಾಮ್ರಾ ಆಫ್ ಮತ್ತು ಆನ್ ಆಗುತ್ತೆ. ಸೊ ಇದು ಈ ಒಂದು ಸೆಲ್ಫಿ ಸ್ಟಿಕ್ಕಲ್ಲೂ ಇದೆ ನೋಡಿ. ಸೊ ಈ ರೀತಿಯಾಗಿ ಇದನ್ನು ತೆಗೆದು ಹಾಕಬಹುದು. ಚೆನ್ನಾಗಿದೆ. ಇದನ್ನು ಮೇಲೆ ತೆಗೆದ್ಬಿಟ್ಟೆ ಮತ್ತು ಇದನ್ನು ತೆಗಿಯೋಕ್ಕಾಗೋದು. ಸೊ ಡೈರೆಕ್ಟಾಗಿ ಇದನ್ನು ತೆಗಿಯೋಕ್ಕಾಗಲ್ಲ. ಇದು ಕನೆಕ್ಟ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ, ಬ್ಲೂಟೂತ್ ಎಲ್ಲ ಹಾಕಿದರೆ. ಸೊ ಇದು ಒಂದು ಇದನ್ನು ಲೂಸ್ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗೆ ಈ ಕಡೆಗೆ ಹೆಂಗೆ ತಿರುಗಿಸಿದ್ರೆ ಈ ರೀತಿಯಾಗಿ ಕೊಡಬಹುದು. ವರ್ತ್ ಫಾರ್ ಮನಿ ನನಗೆ ಅನಿಸಿರೋ ಪ್ರಕಾರ. ಓಕೆ, ಇದು ನನ್ನ ಹೊಸದು ಸೆಲ್ಫಿ ಸ್ಟಿಕ್. ಇದು ನನ್ನ ಹಳೆಯ ಸೆಲ್ಫಿ ಸ್ಟಿಕ್. ಸೊ ಹೀಗಿದೆ. ಇದಕ್ಕೂ ಏನು ವ್ಯತ್ಯಾಸ ಅಂತ ಅಂದರೆ, ಇದರಲ್ಲಿ ಒಂದು ಲೈಟ್ ಇದೆ. ಈ ಒಂದು ಲೈಟನ್ನು ಆನ್ ಮಾಡಿದ್ರೆ ಟಾರ್ಚ್ ಎಲ್ಲ ಬರ್ತಾಯಿತ್ತು. ಇದರಲ್ಲಿ ಟಾರ್ಚ್ ಇತ್ತು. ಇಲ್ಲಿ ಒಂದು ಬಟನ್ ಇದೆಯಲ್ಲ, ಈ ಬಟನ್ನ ಆನ್ ಮಾಡಿದ್ರೆ ಈ ರೀತಿಯಾಗಿ ಬರ್ತಾಯಿತ್ತು. ಇದು ನೋಡಿ, ಇದು ಈ ರೀತಿಯಾಗಿ ಹಿಂಗೆ ಬಿದ್ದೋಗ್ತಾ ಇತ್ತು. ಈ ಒಂದು ರೀಸನ್ಗೇ ತೊಗೊಂಡಿದ್ದು. ಫೋನು ಕಾಸ್ಟ್ಲಿ, ಸೊ ಇದಿಟ್ಕೊಂಡ್ರೆ ಬಿದ್ದೋಗುತ್ತೆ ಅಂತ ಹೇಳಿ ತೊಗೊಂಡಿದ್ದೀನಿ. ಪುಟ್ಟದೆಲ್ಲ ರಿವ್ಯೂ ವೀಡಿಯೋಗಳನ್ನ ಮಾಡೋದಕ್ಕೆ ಅಂತ ಹೇಳಿ ಬೇಕಾಗಿರುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಯಾರಾದರೂ ಬೈ ಮಾಡೋರಿತ್ತು ಅಂತ ಅಂದರೆ, ಹೊಸದಾಗಿ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅನ್ನೋರು ಇದನ್ನು ಆರಾಮಾಗಿ ಬೈ ಮಾಡಬಹುದು. ಸೊ ಈ ರೀತಿಯಾಗಿ ಇದೆ. ಮನೇಲಿತ್ತು ಅಂತಂದರೆ ಏನಾದರೂ ಒಂದು ಕಿತಾಪತಿ ಕ್ರಿಯೇಟಿವಿಟಿ ಅದು ಇದು ಮಾಡಬೇಕು ಅಂತ ಟ್ರೈ ಮಾಡ್ತಾನೆ ಇರ್ತೀನಿ. ಸೊ ನೇಲ್ ಪಾಲಿಶು ಸ್ವಲ್ಪ ಹೋಗ್ಬಿಟ್ಟಿತ್ತು. ಅದನ್ನೆಲ್ಲ ನೀಟಾಗಿ ಸರಿ ಮಾಡ್ಕೊಂಬಿಡೋಣ ಅಂತ ಹೇಳಿ ನೇಲ್ ಪಾಲಿಶ್ ಹಚ್ಕೊಂಡೆ. ಸೊ ವೈಟ್ ಕಲರ್ದೊಂದು ನೇಲ್ ಪಾಲಿಶ್ ಇತ್ತು. ಸೊ ಏನಾದ್ರೂ ಕಿತಾಪತಿ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಸೊ ಡಿಸೈನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋದೆ. ತುಂಬಾ ಚೆನ್ನಾಗಿ ಬಂತು ಫಸ್ಟದೊಂದು ಫಿಂಗರಿಗೆ. ಆಮೇಲೆ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡ್ಕೋತಾ ಇದ್ನಲ್ಲ, ಸೊ ಬರ್ತಾ ಡಿಸೈನ್ಗಳು ಡಿಫ್ರೆಂಟಾಗಿ ಬರೋದಕ್ಕೆ ಶುರು ಆಗೋಗ್ಬಿಡ್ತು. ಸೊ ಪಿನ್ನಲ್ಲೂ ಕೂಡ ಈ ರೀತಿಯಾಗಿ ಮಾಡ್ಬೋದು ಅಂತ ಹೇಳಿ ನಾನು ಇನ್ನೊಂದು ಯಾವುದೋ ವೀಡಿಯೋದಲ್ಲಿ ನೋಡಿದ್ದೆ. ಸೊ ಹಾಗಾಗಿ ಮಾಡೋದಕ್ಕೆ ಹೋದೆ. ಅದು ಏನಾಯಿತು ಅಂತ ಅಂದರೆ, ಫೋನ್ ಬಿಟ್ಬಿಟ್ಟು ನಾನು ಡಿಸೈನ್ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿ ಬಂದಿರೋದು. ನಾನು ಓವರ್ ಆ್ಯಕ್ಟಿಂಗ್ ಮಾಡಿಕೊಂಡು ಫೋನಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋದೆ. ಹಾಗಾಗಿ ಅದು ಅಲ್ಲದೆ ಫಸ್ಟದು ಉಗುರು ಏನಿದೆ ಅದು ಸ್ವಲ್ಪ ದೊಡ್ಡದಾಗಿರುತ್ತೆ. ಏನು ಡಿಸೈನ್ ಮಾಡಿದ್ರೂ ನೀಟಾಗಿ ಕೂರುತ್ತೆ. ಈ ಬರ್ತಾ ಇದ್ದಿದ್ದು ಉಗುರುಗಳೆಲ್ಲ ಚಿಕ್ಕದಲ್ವಾ. ಸೊ ಹಾಗಾಗಿ ಏನಾದರೂ ಡಿಸೈನ್ ಮಾಡೋಕ್ಕೆ ಹೋದಾಗ ಅಂಟ್ಕೊಂಡಿರೋದು ಪಕ್ಕಕ್ಕೆ ಜಾಯಿನ್ ಆಗಿಬಿಡೋದೆಲ್ಲ ಆಗಿದೆ ಅಷ್ಟೇ. ಸೊ ನೋಡೋದಕ್ಕೆ ಕಾಲಲ್ಲಿ ನೇಲ್ ಪಾಲಿಶ್ ಹಚ್ಕೊಂಡಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವಿರೋದೇ ಡಸ್ಕಿ ಸ್ಕಿನ್ನು. ಸೊ ಹಾಗಾಗಿ ಈ ವೈಟ್ ಕಲರಲ್ಲಿ ಈ ಒಂದು ಮಾಡ್ಕೊಂಡಿರೋಂತಹ ಡಿಸೈನು ಚೆನ್ನಾಗೇ ಕಾಣಿಸ್ತಾ ಇತ್ತು. ಸ್ವಲ್ಪ ಕೆಲವೊಂದಷ್ಟು ಫಿಂಗರ್ದು ಡಿಸೈನ್ ಮಾಡುವಾಗ ಸ್ವಲ್ಪ ಮಿಕ್ಸಾಗಿ ಒಂದು ಸ್ವಲ್ಪ ಎಲ್ಲ ಇದಾಗ್ಬಿಟ್ಟಿದೆ. ಅಷ್ಟೊಂದೇನು ಕ್ಲಿಯರ್ ಆಗಿಲ್ಲ, ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಹೊರ್ಗಡೆ ಹೋದಾಗ ನೋಡಿದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಮನೆಯಲ್ಲಿರೋವಂಥವ್ರು ಯಾರಾದ್ರೂ ನೇಲ್ ಆರ್ಟ್ ಅದೆಲ್ಲ ಮಾಡಿಸ್ಕೊಡ್ಬೇಕು ಅಂತ ಆಸೆ ಇರುತ್ತಲ್ವ, ಅವರು ನಾವೇ ಮನೆಯಲ್ಲೇ ಹೀಗೆ ಮಾಡ್ಕೋಬಹುದು. ಟ್ರೈ ಮಾಡಿ ನೋಡಿ. ಸೂಜಿ ಅಥವಾ ಪಿನ್ನಲ್ಲಿ ಈ ರೀತಿ ಮಾಡ್ಕೋಬೋದು. ಪಿನ್ನಲ್ಲಿ ಪಕ್ಕದ ಉಗುರುಗಳಿಗೆ ಟಚ್ ಆಗಿಬಿಡುತ್ತೆ. ಸೊ ಸೈಡದು ಲಾಕ್ ಇರುತ್ತಲ್ಲ ಅದು. ಈ ಸೂಜಿನಲ್ಲಿ ಮಾಡ್ಕೊತು ಅಂತಂದರೆ ಆರಾಮಾಗೆ ಮಾಡ್ಕೋಬಹುದು. ಸೊ ನಾನು ಫೈನಲಾಗಿ ತೋರಿಸ್ತೀನಿ. ಕೈಗೂ ಕೂಡ ಮಾಡ್ಕೊಂಡಿದ್ದೀನಿ. ಕೈಯಿಂದ ನಾನು ವೀಡಿಯೋನೇ ತಗೊಂಡಿಲ್ಲ. ಸೊ 2 ಕಾಲಿಗೂ ಕೂಡ ಹಾಕ್ಕೊಂಡೆ. ಚೆನ್ನಾಗೇ ಕಾಣಿಸ್ತಾ ಇದೆ. ಆದರೆ ಈ ಚಿಕ್ಕ ಬೆರಳುಗಳಿರ್ತಾವಲ್ಲ, ಅದರಲ್ಲಿ ಸ್ವಲ್ಪ ಮಿಕ್ಸ್ ಆಗಿದೆ ಅನ್ನೋ ಥರ ಕಾಣಿಸುತ್ತೆ ನೋಡಿ. ಕೈಯಿಂದ ತೊಗೊಂಡಿದ್ದೀನಿ, ಈ ರೀತಿಯಾಗಿ ಬಂದಿದೆ. ಫಸ್ಟು ಒಂದು ಮಾಡಿದ್ದೆ ಈ ಫಿಂಗರ್ದು, ನನಗೆ ತುಂಬಾ ಚೆನ್ನಾಗಿ ಬಂತು. ಲಾಸ್ಟ್ ಫಿಂಗರ್ದು 3 ನಾಮ ಥರ ಆಗಿದೆ ನೋಡೋದಕ್ಕೆ. ಸೊ ಇಟ್ಸ್ ಓಕೆ, ಚೆನ್ನಾಗಿದೆ. ಟ್ರೈ ಮಾಡಿದ್ದಕ್ಕಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ಅಂತ ಹೇಳಿ ಅನ್ನಿಸ್ತು. ಯಾರಾದರೂ ಟ್ರೈ ಮಾಡೋರಿದ್ದರೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.